ಇವತ್ತಿನ ವೇಗದ ಜಗತ್ತಿನಲ್ಲಿ ಮನಸ್ಸಿಗೆ ಶಾಂತಿ ಹುಡುಕುವುದೇ ಒಂದು ಕಷ್ಟವಾಗಿದೆ. ಆದರೆ ಕರ್ನಾಟಕದ ಕಾಡಿನ ಮಧ್ಯೆ ಇರುವ ಈ ದಿವ್ಯ ಸ್ಥಳ ಇನ್ನೂ ಸಾವಿರಾರು ಜನರಿಗೆ ಆತ್ಮಶಾಂತಿ ನೀಡುತ್ತಿದೆ. ಇದು ವರದಹಳ್ಳಿಯ ಶ್ರೀ ಶ್ರೀಧರ ಸ್ವಾಮಿಗಳ ಪವಿತ್ರಾಶ್ರಮ. ವರದಹಳ್ಳಿ ಏನು ಒಂದು 5-6 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ವರದಹಳ್ಳಿಗೂ ಕೂಡ ಬಂದಿದ್ದೀವಿ. ನೋಡುವ, ವರದಹಳ್ಳಿ ಒಳಗಡೆ ಕ್ಯಾಮ್ರಾ ಅಲ್ಲವಿಲ್ಲ, ಬಟ್ ಹೊರಗಡೆ ಎಲ್ಲ ಕೇಳುವ. ಮತ್ತು ಈಗ ಏನಾದರೂ ಇಲ್ಲಿ ವರದಹಳ್ಳಿ ಬರಬೇಕು ಅಂದರೆ ಇಲ್ಲೇನೋ ರೂಮ್ ವ್ಯವಸ್ಥೆ ಏನಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂಥ ಕೆಲಸ ಮಾಡ್ತೀನಿ. ನೋಡಿ, ಇದೆಲ್ಲ ರೂಮೇ ಅನಿಸುತ್ತೆ. ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಾಗಲೇ ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ರಾಸಿ. ನೋಡಿ, ಇದೆಲ್ಲ ರೂಮೇ ಅನಿಸುತ್ತೆ. ಮತ್ತು ಅಲ್ಲೇ ಎಲ್ಲ ಚಪ್ಪಲಿ ಕಳ್ಸಿಟ್ಟು ಮುಂದ್ಗಡೆ ಬರಬೇಕು. ನೋಡಿ, ಒಳಗಡೆ ಎಂಟ್ರಿ ಆಗ್ತಿದ್ದಾಗಲೇ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಸ್ಪರ್ಶದಿಂದ ನಿರ್ಮಿಸಲಾದ ಶ್ರೀಧರ ತೀರ್ಥ ಅಂತೇಳಿ ಇದೆ. ಜನ ಎಲ್ಲ ಇದ್ದಾರೆ ನೋಡಿ, ಅಲ್ಲಿ ಇಲ್ಲಿ ಎಲ್ಲ ನಿಂತ್ಕೊಂಡಿದ್ದಾರೆ. ಇಲ್ಲೊಂದು ಕಲ್ಯಾಣಿ ಇದೆ ಚಿಕ್ಕದಾದ. ಹಾಗೇ ಸ್ವಲ್ಪ ಮುಂದ್ಗಡೆ ಬಂದರೆ ನಮಗೆ ಶ್ರೀಧರ ಸ್ವಾಮಿಗಳ ತೀರ್ಥ ನೋಡ್ಲಿಕ್ಕೆ ಸಿಗುತ್ತೆ. ಈ ತೀರ್ಥ ಹೇಗೆ ಉತ್ಪತ್ತಿ ಆಯಿತು ಅಂತ ಕೇಳಿದರೆ, ಶ್ರೀಧರ ಸ್ವಾಮಿಗಳು ಇಲ್ಲಿ ತಪಸ್ಸು ಮಾಡುವಾಗ ಏನು ನೀರಿನ ಸಮಸ್ಯೆ ಆದಾಗ ಶ್ರೀಧರ ಸ್ವಾಮಿಗಳೇ ಇಲ್ಲಿ ತೋರಿಸಿ ನೀರನ್ನ ಉತ್ಪತ್ತಿ ಮಾಡೋಕ್ಕೆ ಕಾರಣ ಅಂತೇಳಿ ಹೇಳ್ತಾರೆ. ಬಟ್ ಕೆಲವರು ಕೆಲವೊಂದು ಥರ ಎಲ್ಲ ಹೇಳ್ತಾರೆ. ಈ ನೀರನ್ನ ಸ್ನಾನ ಮಾಡೋದ್ರಿಂದ ಚರ್ಮ ರೋಗ ಅಥವಾ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನೀರು ತಗೋಗಿ ಮನೆ ಹತ್ರ ಹಾಕೋದ್ರಿಂದ ನಮ್ಮ ಒಳ್ಳೆಯದಾಗತ್ತೆ ಅಂತೇಳಿ ಹೇಳಿ ನಂಬಲಾಗುತ್ತೆ. ನೋಡಿ, ಕಲ್ಯಾಣಿ ನೋಡಿ ಚೆನ್ನಾಗಿದೆ ಇದು ಕೂಡ. ಹಾಗೆ ಇಲ್ಲಿಂದ ನಾವು ಹೊರಗಡೆ ಹೋಗ್ಬಿಟ್ರೆ ಶ್ರೀಧರ ಸ್ವಾಮಿ ಸನ್ನಿಧಿಗೆ ಹೋಗುವಂಥ ರೋಡು. ಇಲ್ಲೂ ಕೂಡ ಮೆಟ್ಲಿದೆ. ಈಗ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಆ ತೀರ್ಥ ಹೇಗಾಗುತ್ತೆ ಅದು ಗೊತ್ತಾದ ನಿಮ್ಗೆ? ಹೌದು, ತೈಲೇಬೇಕು. ಆ ತೀರ್ಥ ಹೆಂಗಾಗ ಗೊತ್ತದೆ? ಪಾದ ಸ್ಪರ್ಶದಿಂದ ಆಗದಂತ. ಹಾಂ, ಫುಲ್ ಸ್ಟ್ರಾಂಗ್. ನಾವು ಅನ್ಕೊಂಡಿಲ್ಲ ಇರಲ್ಲ ಮಾರ ಇಲ್ಲಿ ಬರ್ತಾ ಅಂತೇಳಿ. ಗೊತ್ತೇ ಅಲ್ಲ? ಹೌದು ಮಾರ, ಡ್ರೈವರ್ ಹೇಳ್ಯಾರ ಇಲ್ಲಿ ಗೊತ್ತಾಗೋದಿಲ್ಲ ಆಯ್ತು. ನಾವು ನಾವು ಅನ್ಕೊಂಡಿರ್ಲಿಲ್ಲ ಶ್ರೀಧರ ಸ್ವಾಮಿ ಸನ್ನಿಧಿಗೆ ಬರ್ತೀವಿ ಅಂತೇಳಿ. ಇದು ಅಚಾನಕ್ ಆಗಿ ಬಂದಿದ್ದು. ಅದು ಕೂಡ ಅಲ್ಲೊಬ್ಬ ನಮ್ಮ KA47 ಗಾಡಿ ಇತ್ತು. ಅವನ ಹತ್ರ ಕೇಳಿದಾಗ ಅವ ಇಲ್ಲ, ನಾನು ಸಾಗರದವನು, ಲೋಕಲ್, ಇಲ್ಲಿ ಶ್ರೀಧರ ಸ್ವಾಮಿ ಇದೆ ವರದಹಳ್ಳಿಯಲ್ಲಿ, ಹಿಂಗೆ ಹೋಗ್ಬಿಡಿ ಅಂತ ಹೇಳ್ದ. ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ತಿಂಡಿ ತಿರ್ಲಿಲ್ಲ, ಅದಕ್ಕೋಸ್ಕರ ಸುಸ್ತಾಯ್ತದೆ. ಊಟ ಆಯ್ತಾ? ಅಯ್ಯಪ್ಪ, ಆಯ್ತಿಲ್ವಾ? ತಿಂಡಿ ತಿನ್ಕೋರಕ್ಕಿತ್ತ ಹುಡುಗರು ಮರ ನಾವು ಸುಮಾರು ಎಷ್ಟು ಮೆಟ್ಲು ಇರ್ಬೋದಾ? 180 ಇಲ್ಲ, ಈಗ ಒಂದು 50 ಮೆಟ್ಲು ಹೋದ್ರೆ ಒಂದು 50 ಮೆಟ್ಲು 25 ಮೆಟ್ಲು ಲೆಕ್ಕ ಮಾಡ್ತದ. ತೋರಿಸ್ತೀನಿ 1 2 3 4 5 7 8 9 10 11 13 14 15 16 50 ಮೆಟ್ಲು ಒಂದೇ. ಇಲ್ಲ, 15 ಅಂತ ಲೆಕ್ಕ ಹಾಕ್ರು ಆಯ್ತು. ಸುಮಾರು ಒಂದು 1000 ಮೆಟ್ಲ ಬರ್ಬೇಕು. ಲೆಕ್ಕ ಮಾಡೋದ 280 ಟೋಟಲ್ ಹಾಕಿರ್ಬೋದು ಎಲ್ಲರೂ. ಟೋಟಲ್ ಆಗಿ ಬರ್ಬೇಕು. ಲೆಕ್ಕ ಮಾಡೋದು ಅದಕ್ಕೆ ನೀನು ಬುಸು ಬುಸು ಅಂತ ಒಂದು ರಾತ್ರಿ ತಿನ್ನೋದು 2 ಪರೋಟ. ಹೌದು ಮಾರಾಯ, ಚಪಾತಿ 4 2 ಪರೋಟ ಸಮ ಅದು. ಎಲ್ಲಾದ್ರೂ ಬೆಟ್ಟ ಗುಡ್ಡ ಹತ್ತದ ಭಗವಂತ, ಯಾಕೆ ಭಗವಂತ ಇಷ್ಟ ಮೇಲೆ ಅದೇ ಮಾತ್ರ ಆಯ್ತಿಲ್ಲ. ದೇವ್ರಣ್ಣ, ಈ ವಯಸ್ಸಿನಾಗ ಹಿಂಗೆ ಮಾರಾಯ, ಸ್ವಲ್ಪ ಏಜ್ ಆದ್ರೆ ಏನ್ ಕತೆ ಮಾಡ. ಯಪ್ಪ, ಇದೆ ನೋಡಿ ಬೆಟ್ಟದ ಮೇಲೆ ಇರುವಂತ ಶ್ರೀಧರ ಸ್ವಾಮಿ ಸನ್ನಿಧಿ. ಹೌದು, ಎಲ್ಲ ನೋಡ್ಬೋದು. ದೇವಸ್ಥಾನ ಅಲ್ಲ?
ಮೇಲ್ಗಡೆಯಿಂದ ಯಾವ ಥರ ನೋಡ್ತಾ ಇದ್ದಾರೆ ನೋಡಿ ನೀವು ಸಿಕ್ಕಾಪಟ್ಟೆ. ನಿಲ್ಸು 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 ಬ್ಯಾಕ್ 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 ಬಾ. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ ಅದಕ್ಕೆ ಹೊರಬಿಟ್ರಿ. ನನ್ ಚಪ್ಪಲಿ ಎಲ್ಬಿಟ್ಟೆ. ದೇವಸ್ಥಾನ ಒಳಗಡೆ ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲವೂ ಇಲ್ಲ. ಹೊರಗಡೆ ಒಂದ್ಸಲ ನಾನು ದರ್ಶನ ಮೈಸೂರು ಬಂದು ಅದಾದ ನಂತರ ಹೊರಗಡೆ ಮತ್ತೇನಾದರೂ ಇದ್ದರೆ ವಿಡಿಯೋ ಮಾಡ್ತೀನಿ. ಒಳಗಡೆ ಅಂತೂ ಕ್ಯಾಮ್ರಾ ಎಲ್ಲವಿಲ್ಲ, ಹೊರಗಡೆಯಿಂದ ನೋಡುವಂಥ ಅದೃಷ್ಟ ಇತ್ತು ನೋಡಿ. ಎಷ್ಟು ಚೆನ್ನಾಗಿ ನೋಡ್ತಾ ಇದೆ ಅಂತೇಳಿ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಶ್ರೀಧರ್ ಸ್ವಾಮಿ ಏಕಾಂತದಲ್ಲಿ ಅಂದರೆ ಧ್ಯಾನ ಮಾಡಿದಂಥ ಸ್ಥಳ ಅಂತ ಇದೆ. ಬಟ್ ಈಗೇನೇ ಕೆಲಸ ನಡೀತಾ ಇದೆ, ಅದಕ್ಕೋಸ್ಕರ ಕ್ಲೋಸ್ ಮಾಡಿಟ್ಟಿದ್ರು. ಪಾದುಕ ಪೂಜೆ ಮಂದಿರ ಇದೆ ಇಲ್ಲಿ. ಪಂಚಶಲ್ಯ ಧರಿಸಿದ್ರೆ ಮಾತ್ರ ಹೊರಗಡೆ ಎಂಟ್ರಿ ಇದೆ. ಸೊ ನೆಕ್ಸ್ಟ್ ಟೈಮ್ ನಮಗೇನೋ ಗೊತ್ತಿಲ್ಲದೆ ಬಂದಿದ್ದೀವಿ, ನಾವು ಪಂಚೆ ಏನು ತಂದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾರು ನನ್ನ ವಿಡಿಯೋ ನೋಡ್ಕೊ ಬರ್ತಾಯಿದ್ರೆ ಪಂಚೆ ಒಂದು ಹಿಡ್ಕೊಬನ್ನಿ, ಪಾದುಕ ಪೂಜೆ ಮಾಡುವಂಥ ನಿಮಗೆ ಅವಕಾಶ ಸಿಗುತ್ತೆ. ದೇವಸ್ಥಾನದಿಂದ ಸ್ವಲ್ಪ ಹೊರಗಡೆ ಬಂದರೆ ಧರ್ಮಧ್ವಜಕ್ಕೆ ಹೋಗುವಂಥ ದಾರಿ ಅಂತ ಹೇಳಿ ಒಂದು ಬೋರ್ಡ್ ಇದೆ. ಸ್ವಲ್ಪ ಮೇಲೆ ಹೋಗಬೇಕು. ಬಿಡ್ತಾರಂತ ಧರ್ಮಧ್ವಜಕ್ಕೆ ಹೋಗಿ ಕಾಮ್ಲಿಲ್ಲ, ಇಲ್ಲಾಂದ್ರೆ ಇಲ್ಲೇ ಕ್ಲೋಸ್ ಮಾಡೋದು. ಯಾರ ಮೆಟ್ಲಲ್ಲ, ಸ್ವಲ್ಪ ವಾಪ್ ರೋಡ್ ನೋಡ್ಬೇಕಾಯ್ತು. ವಾಪ್ ರೋಡಿಂಗ್ ಮೆಟ್ಲೆ ಇಲ್ಲ, ಮನೆ ಮೆಟ್ಲೆ ಮತ್ತೆ ಬೇರೆದಂತ ಹೇಳತ್ತ ಅಲ್ವಾ. ನಿಂಗೆ ಏಜ್ ಎಷ್ಟಾ? ನಿನ್ನ ಏಜ್ ಎಷ್ಟು? 22 ವರ್ಷ ಮಾರ. ನಿಂಗೆ 22 ವರ್ಷದವ್ ನಿಂಗೆ ಒಂದು 4 ಮೆಟ್ಲು ಹತ್ತು ಹೆದರ್ತಲ್ಲ ಮಾರಾಯ. ನನಗೆ 30 ಅಲ್ಲಿಲ್ಲ ಮಾರ, ಸಣ್ಣವನ. ಅಣ್ಣವನ ಮಾರಾಯ. ಈಗ ಕ್ಯಾಮ್ರಾ ಮುಂದೆ ನೋಡ, ಬಾ ಇಲ್ಲಿ ಬಾ. ನನ್ನ ಇವ್ರಿಗೆ ಏಜ್ ಅದಾವ, ಯಾರು ಕಣ ಆಯ್ತದ? ಒಳ್ಳೆ ಅಂಕಲ್ ಕಣ ಆಯ್ತು. ಈಗ ನಿಂಗೆ 21 ವರ್ಷ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. 21 ವರ್ಷದ ಹುಡುಗಲ್ಲ ಅಂಕಲ್ ಆಗ್ಬಿಟ್ಟ. ನಮ್ ಹೆಂಡತಿ ಮಕ್ಳು ಅವ್ರೆ. ಅಣ್ಣ ಮಕ್ಕ ತೋರ್ಸೋಣ. ಹೆಂಡತಿ ಬಿಟ್ಟಾಕನ ಅಷ್ಟೇ. ಹೆಂಡತಿನ ಬಿಟ್ಟಾಕಿ 7 ವರ್ಷ ಆಯ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ತಮ್ಮ ಯಾವ್ದೋ ಚಿರತೆ ಬಂದ್ಬಿಡಕಿ. ಯಾವ ಸಿಂಹ? ನಾನೇ ಎಲ್ಲ ಸಿಂಹ. ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಕುಡಿಬೇಕು, ರಕ್ತ ಕುಡಿಬೇಕು. ಈ ಕಾಡು ರೂಟಲ್ಲಿ ಹೋಗ್ಬೇಕು ನೋಡಿ. ಇಲ್ಲಿ ಯಾರು ಬರಲ್ಲ, ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಇರ್ಬೇಕು ಆಲ್ಮೋಸ್ಟ್. ಅಲ್ಲೇನಾ? ನಂಗೂ ಗೊತ್ತಿಲ್ಲ. ನಾ ಇಲ್ಲಿ ಬಂದಿದ್ದೆ ಫಸ್ಟ್ ಟೈಮ್ ಮಾರಾಯ. ಬರೋಕೆ ಅಂತ 10 ಕೂಡ 10 ಜನ ಗೊತ್ತಿಲ್ವಾ? ಮಳೆ ಬಂದದ ಮಾತ್ರ ಎತ್ತರ ಜಾಗ ಅಲ್ಲ. ಒಳ್ಳೆ ಮಳೆ ಎಲ್ಲ ಇಬ್ಬನೇ ಇರ್ಬೇಕಾ? ಇಬ್ಬನಿ ತಬ್ಬಿದ ರೈತಾ ಇವ್ರು ಮಾತಾಡ್ಕೊಂಡು ಸಿಗಂದೂರ್ಗೆ ಹೋಗಿ ಹಂಗೆ ಮನೆಗೆ ಹೋಗೋದಾಗಿತ್ತು. ಒಟ್ಟೆ ಮನೆ ಬರ್ದಾರ ಇವನ ನಾಗರ್ಜುನ ಬರೀ ಮನೆ ಅಂತ ಮನೆಗೆ ಎಂತ ಇಟ್ಟ ನೀನು ಭಾಷೆ ಲೋಹಿತ್ ಏನಾರು ಆದ್ರೆ ಇವಂದೇ ಮೇನು. ಬೇಗ ಮಣ್ಣು ಮುಚ್ಚೋಕಾಯ್ತು ಮೇಲೆ. ನೀವು CC ಕ್ಯಾಮ್ರಾ ಪರಿಸರ ಇದ್ದೀರ ನಿಮ್ಮ ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಅಚ್ಚ ಕನ್ನಡಕಲ್ಲ. ಎಲ್ಲ ಕ್ಯಾಮ್ರಾ ಅದಂತಪ್ಪ. ಅಣ್ಣ ನಮಸ್ಕಾರ ಅಣ್ಣ. ಇದೆಲ್ಲ ಕ್ಯಾಮ್ರಾ ಅದ. ಸುಮಾರು 1 ಕಿಲೋಮೀಟರ್ ಅಷ್ಟು ದೂರ ಆಯ್ತದೆ ಮ್ಯಾಲಿಂದ. ಮನೆಯಲ್ಲಿ ನನ್ನ ಮಗನ ತಪ್ಪೊಂಬಂದಿರೋದು ಹೊರಗಿರ ಬಿದ್ದು ಯಾರು ತಗಿಲಿಲ್ಲ ಮರ. ಹಂಗೆ ಅದಲ್ಲ ಇಲ್ಲಿ ಅದು ಹೌದಾ.
ಇರೋಕೆ ಆಯ್ತದ ಅಂತ ಕನ್ಫರ್ಮ್ ಇದು ನೋಡಿಲ್ಲ ಆಯ್ತಾ ಕಡೆ ಮತ್ತೆಲ್ಲ ಹೋಗಿ ಮತ್ಸು ತಾಗಿ ಬರ್ಬೇಕು ಅಂತ ನೋಡಿ ಧರ್ಮಧ್ವಜ ಶ್ರೀಧರ ಸ್ವಾಮಿ ದೇವಸ್ಥಾನ ಬಂದಂಗೆ ಯಾರು ಬರುವುದಿಲ್ಲ ಇಲ್ಲಿಕ್ಕೆ. ಮತ್ತೆ ನಿಂಗೆ ಓಪನ್ ಇರ್ತಾ ಇಲ್ಲಿ ಯಾರು ಬರೋದು ಸಾವುದಿಲ್ಲ. ನಾವು ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಬರ್ಬೋದು ಅಷ್ಟೇ ಅಲ್ಲೇನಾ ಇಲ್ಲೇನಾದಲ್ಲ ಹಾಂ ಅದೇ ಓ ಇಲ್ಲದೆಯಾ ಇಲ್ಲೊಂದು ದೇವಸ್ಥಾನ ಅದ ಒಳಗೆ ಬೀಗ ಕಟ್ಟೋದು. ಇಲ್ಲೊಂದು ಕಾಯಿ ಇಟ್ಟದ್ದು ಮಂದಿರದೊಳಗೆ ಪ್ರವೇಶ ಇದೆ. ಸ್ವಾಮಿ ಇಲ್ಲ ತಪಸ್ ಮಾಡಿದ್ರೆ ಎಡ್ಡಿ ಸರ್ क्या बाप उठा ना आप उठा ಅಲ್ವಾ ಅದಲ್ಲ ಕೆಳಗೊಂದು ಅಕ್ಕ ಇದ್ರ ಮಾಡಂದಲ್ಲ ಎಷ್ಟಾಗ 1900 ಕಬ್ಬಣದ 79 76 ಹಾಂ ಇಲ್ಲ ಅದಲ್ಲ ಇನ್ಫಾರ್ಮೇಶನ್ ಕಬ್ಬಣದ್ದು ಶ್ರೀ ಧರ್ಮಧ್ವಜವನ್ನು ಸ್ಥಾಪನೆ ಮಾಡಿದ್ರು ಭಗವಾನ್ ಶ್ರೀ ಶ್ರೀಧರ 2 ವರ್ಷ ಇಲ್ಲಿ ತಪಸ್ ಮಾಡಿರಂತೆ ಘೋರ ತಪಸ್ಸು. ಅಲ್ಲ ಹಿಂಡ ಹಾರಕ್ಕೆ ನಮ್ಮನ್ನ ಕೇಳ್ಬೇಕಲ್ಲ ಹೇಳು. ಯಾವ್ದ್ರ ಮರ ಏಕ್ದಮ್ ಸ್ಲೋಪ್ ಅದಿದು ಏಕ್ದಮ್ ಸ್ಲೋಪ್ ಅದಂದ್ರೆ ಹೋಗ್ಬೇಕಾರೆ ಆ ಕಡೆ ಕಾಡಿಂದ ಹೋಗಿರೋ ಆದರೆ ಇಲ್ಲಿ ಹತ್ರ ಒಂದು ಅಂದರೆ ಇಲ್ಲಿ ಡೌನಾಗಿ ಇಳುಕಾಯ್ತದೆ ಸ್ವಾಮೀಜಿ ಅವ್ರ ಕಾರ್ ಬಂದ್ರೆ. ಹೌದು ಸ್ವಾಮೀಜಿ ಕಾರ್ ಅಲ್ಲ ಅದೇ ಈಗ ಹೋದ್ನಂತದ್ದು ನಾವೀಗೆಲ್ಲ ಹೋಗೋದು ಸ್ವಾಮೀಜಿ ಮನೆ ಹತ್ರ 66 ರೋಡ್ ಅದು ಇದು ನಮ್ಮ ಹತ್ರ ಮೇಲ್ಗಡೆ ಹತ್ತಿದ್ವಿ. ಮೇಲ್ಗಡೆ ಒಂದು ಶ್ರೀಧರ ಸ್ವಾಮಿಗಳು ತಪಸ್ ಮಾಡಿದಂಥ ಒಂದು ಪ್ಲೇಸ್ ಇದೆ. ಅಂದರೆ 2 ವರ್ಷ ಕಠಿಣ ತಪಸ್ ಮಾಡಿದಾರಂತೆ ಆ ಪ್ಲೇಸಲ್ಲಿ. ಅದು ಬಿಟ್ಟರೆ ಒಂದು ಭಗವಂತ ಧ್ವಜ ಇದೆ. ಆ ಧ್ವಜ ಒಂದು 1870 ಏನೋ ಮಾಡಿದಂತೆ. ಸೊ ಅದೊಂದು ನೋಡ್ಬೋದು ಅಲ್ಲಿ. ಬಟ್ ಹತ್ತುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಸಾಕತ್ತಾಗಿದೆ ಪ್ಲೇಸ್. ಆ್ಯಕ್ಚುಲಿ ಏನು ಅಂದರೆ ಇಲ್ಲಿ ರೂಮ್ ಸಿಗುತ್ತೆ. ಬಟ್ ಏನು ಅಂದರೆ 1 ಡೇ ಬ್ಯಾಕ್ 2 ಡೇಸ್ ಬ್ಯಾಕೆ ನೀವು ಬುಕ್ ಮಾಡ್ಕೊಂಡಿದ್ರೆ ಬೆಸ್ಟು. ಇಲ್ಲಂದ್ಬಿಟ್ರೆ ರೂಮ್ ಎನಿ ಟೈಮ್ ಫುಲ್ ಆಗ್ತಾ ಇರುತ್ತಂತೆ. ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ. ಹಾಗೆ ಅವ್ರದ್ದು ಒಂದು ವಿಸಿಟಿಂಗ್ ಕಾರ್ಡ್ ಇದೆ. ಆ ವಿಸಿಟಿಂಗ್ ಕಾರ್ಡು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅದರಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿಕೊಂಡು ರೂಮ್ಗೆ ಬುಕ್ ಮಾಡಿದವರು ಬುಕ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಶ್ರೀಧರ ಸ್ವಾಮಿ ದೇವಸ್ಥಾನ ವರದಹಳ್ಳಿಯ ಒಂದು ಇನ್ಫಾರ್ಮೇಷನ್ನು. ಸೊ ನೆಕ್ಸ್ಟ್ ಇಲ್ಲಿಂದ ನಾವು ಬೇರೆ ಕಡೆ ಹೋಗ್ತಿದ್ವಿ, ಅದ್ರದ್ದು ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ.